6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ. ಉಚ್ಚಾಟನೆ ಅಂತಂದ್ರೆ ಅವರು ಎಂಎಲ್ಎ ಆಗಿರ್ತಾರೆ, ಬಟ್ ಬಿಜೆಪಿ ಎಂಎಲ್ಎ ಅಲ್ಲ. ಅವರು ಒಂಥರ ಇನ್ನು ಮುಂದೆ ಪಕ್ಷೇತರ ಎಂಎಲ್ಎ ಇದ್ದ ಹಾಗೆ. ಆದ್ರೆ ಇಷ್ಟೆಲ್ಲ ಜೋರಾಗಿ ಮಾತಾಡ್ತಾ ಇದ್ದವರು ಯಾರ್ದು ಒಂದು ಬ್ಯಾಕಪ್ ಇಲ್ಲದೆ ಮಾತಾಡ್ತಾ ಇದ್ರ ಈ ತರ ಇವರನ್ನ ಕೈ ಬಿಟ್ರ ಒಂದಂತೂ ಬಹಳ ಅರ್ಥ ಆಗ್ತಾ ಇಲ್ಲ. ಅವರು ಸರಿನೋ ತಪ್ಪೋ, ಆದ್ರೆ ವಿಜೇಂದ್ರ ಅವರದೊಂದು ಮಾತು ಬಹಳ ಇಷ್ಟ ಆಯ್ತು ನನಗೆ ಆ ಸಂದರ್ಭದಲ್ಲಿ. ಇದು ಈ ತರ ಆಗಬಾರ್ದಾಗಿತ್ತು ಅನ್ನುವಂತ ಮಾತು, ಇದು ದುರಾದೃಷ್ಟಕರ ಅನ್ನುವಂತ ಮಾತನ್ನ ಹೇಳಿದ್ರು. ಈ ತರ ಆಗಬಾರ್ದಾಗಿತ್ತು. ಒಬ್ಬ ನಾಯಕ ಹೇಳುವಂತ ಮಾತದು ನಿಜವಾಗಿ. ಯಾಕಂದ್ರೆ ಹನಿ ಹನಿ ಸೇರಿ ಹಳ್ಳ, ಒಬ್ಬೊಬ್ಬರ ತಾಕತ್ ಏನು ಅಂತ ಗೊತ್ತಿರೋದಿಲ್ಲ ನಮಗೆ. ಈಗಿನ ಕಾಲಘಟ್ಟದಲ್ಲಿ ಬಿಜೆಪಿಗೆ ಹಿಂದೂ ಫೈರ್ ಬ್ರ್ಯಾಂಡ್ಗಳ ಅಗತ್ಯತೆ ಬಹಳ ಇದೆ. ಯಾಕಂದ್ರೆ ಅವರ ಮಾತಿಗೆ ಒಂದು ಈಗ ಚಪ್ಪಾಳೆ ಬೀಳುತ್ತೆ, ವೋಟ್ ಬೀಳೋದಿಲ್ಲ, ಅದು ವೋಟ್ ಬೀಳಿಸುವಂತ ಜವಾಬ್ದಾರಿ ಬೇರೆ ಅವ್ರದ್ದು. ನಿಮಗೆ ಅಲ್ಲಿ ನಾನು ಅವತ್ತು ಮೊನ್ನೆ ಒಂದು ಕತೆ ಹೇಳಿದ್ನಲ್ಲ ನಿಮಗೆ, ಕುದುರೆಯನ್ನ ಕರ್ಕೊಂಡ್ಬಂದು ನೀರು ಕುಡಿಸೋ ಜಾಗಕ್ಕೆ ತಂದು ಬಿಡಬಹುದು. ನೀರು ಕುಡಿಯೋದು ಕುದುರೆ ಕೆಲಸ. ಆಗ ಅಲ್ಲಿಗೆ ಬೇರೆ ಬರ್ತಾರೆ. ಈಗ ಜನ ಸೇರಿದ್ರೆ ಸಾಕು. ಜನ ಸೇರಿದ್ರೆ ಆ ಜನ ಸೇರಿದವರನ್ನ ಓಟಾಗಿ ಪರಿವರ್ತನೆ ಮಾಡುವಂತ ಕೆಲವರು ನಾಯಕರುಗಳಿರ್ತಾರೆ. ಈಗ ಸಿದ್ದರಾಮಯ್ಯ ಇರ್ತಾರೆ, ಅಥವಾ ಯಡಿಯೂರಪ್ಪ ಇರ್ತಾರೆ, ಅಥವಾ ಕುಮಾರಸ್ವಾಮಿ ಇರ್ತಾರೆ. ಇವ್ರದ್ದು ಹೆಂಗೆ ಅಂತಂದ್ರೆ ಕೆಲವೆಲ್ಲ ಹೆಂಗಿರುತ್ತೆ ಅಂದ್ರೆ ವಿಪರೀತ ಜನ ಸೇರಿದಾಗ ಇವರ ಕೆಲವು ಭಾಷಣಗಳು ಹೆಂಗಿರುತ್ತೆ ಅಂತಂದ್ರೆ, ಅಥವಾ ಅಲ್ಲಿ ದೊಡ್ಡ ದೊಡ್ಡ ಈಗ ನರೇಂದ್ರ ಮೋದಿ ಅವರಿಗೆ ಜನ ಸೇರಿದ್ರೆ ಸಾಕು ಉಳಿದವರು ಮಾಡ್ಕೊತಾರೆ. ಆ ತರ ಅಂದ್ರೆ ಈ ಜನ ಸೇರಿಸೋ ತಾಕತ್ತು ಬೇರೆ ಬೇರೆ ಕಡೆ ಎಲ್ಲವೂ ಇತ್ತು. ಆದ್ರೆ ನನಗನ್ಸುತ್ತೆ ಕೇಂದ್ರ ಹೈಕಮಾಂಡ್ ಕಂಪ್ಲೀಟ್ ಆಗಿ ಬಿಜೆಪಿಯನ್ನ ಏನ್ ಮಾಡಬೇಕು ಅಂತ ಗೊತ್ತಾಗದ ಒಂದು ರೀತಿಯಲ್ಲಿ ದಯನೀಯ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಅದರ ಬಗ್ಗೆ ಮಾತಾಡೋಣ. ತುಂಬಾ ನಾಯಕರುಗಳನ್ನೆಲ್ಲ ಈ ತರ ನೀವು ಒಂದು ಕಡೆ ಯಾರು ಅನಂತಕುಮಾರ್ ಹೆಗಡೆ, ಆಮೇಲೆ ಪ್ರತಾಪ್ ಸಿಂಹ, ಆಮೇಲೆ ಸಿಟಿ ರವಿ, ಲಕ್ಷ್ಮಣ ಸವದಿ, ಆಮೇಲೆ ಈಶ್ವರಪ್ಪ, ಇವ್ರನ್ನೆಲ್ಲ ನೀವು ಏನ್ ಮಾಡಿದ್ರ? ಏನು ಅವ್ರು ದುಡಿದಿಲ್ವ ಅವರಾಗಿದ್ರೆ? ಇವ್ರೇನು ಉಳಿದವರಿಗಿಂತ ಅಂತ ಕಟ್ಟರ್ ಖರಾಬ್ಗಳ ಹಾಗೆಲ್ಲ ಅಲ್ವಲ್ಲ. ನೋಡೋಣ, ಇದರ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಈಗಾಗಲೇ ಭಿನ್ನಮತೀಯರು ಆದ್ರೆ ಏನು ಅಂತ ಹೇಳುವಂತ ಒಂದು ಸಂದೇಶ ಕಳಿಸಿ ಕಾರ್ಯಕರ್ತರ ಮನಸ್ಸಿಗೆ ಶಿಸ್ತುಬದ್ಧ ಪಾರ್ಟಿ ಅಂತ ಬಂದಿದೆ. ವಿಚಾರ ಆಧಾರಿತವಾದಂಥ ಪಾರ್ಟಿಯಾಗಿ ಉಳಿದಿದೆ ಮತ್ತು ಶಿಸ್ತಿಗೆ ಹೆಚ್ಚು ಆದ್ಯತೆ ಕೊಡುತ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬಿಜೆಪಿಯಿಂದ ಹಿಂದೂ ಫೈರ್ ಬ್ರ್ಯಾಂಡ್ ಉಚ್ಚಾಟನೆ, ಅಪ್ಪ ಮಕ್ಕಳ ವಿರುದ್ಧ ಗುಡುಗಿದ್ದಕ್ಕೆ ಯತ್ನಾಳ್ಗೆ ಗೇಟ್ ಪಾಸ್, ಹೈಕಮಾಂಡ್ಗೆ ಸದಾನಂದ ಗೌಡ ಬಹುಪರಾಕ್. ರೆಬಲ್ ಸ್ಟಾರ್ ಕಿಕ್ಔಟ್ಗೆ ಪಂಚಮಸಾಲಿ ಶ್ರೀ ಖಂಡನೆ. ಬೆಳಗಾವಿಯಲ್ಲಿ ಇಂದು ಸ್ವಾಮೀಜಿ ಸಭೆ. ಇತ್ತ ವಿಜಯಪುರದಲ್ಲಿ ಯತ್ನಾಳ್ ಅಭಿಮಾನಿಗಳ ಪ್ರತಿಭಟನೆ. ಅಪ್ಪ ದೂರು ಕೊಡಲಿಲ್ಲ, ಮಧುಬಾಲೆ ವಿರುದ್ಧ ದೂರು ಕೊಡ್ತಾರಾ? ಮಗ ರಾಜೇಂದ್ರ ಡಿಜಿಗೆ ದಾಖಲೆ ಸಮೇತ ಎಂಎಲ್ಸಿ ಕಂಪ್ಲೇಂಟ್ ಕೊಡ್ತಾರಾ? ರಾಜಣ್ಣ ಮನವಿ ಪತ್ರ ಅಲೋಕ್ ಮೋಹನ್ಗೆ ರವಾನೆ. ಅವಳಿದ್ದಾಳಲ್ಲ ರಮ್ಯಾ, ಅವಳ ಜಾಮೀನು ಭವಿಷ್ಯ ಇಂದು 64ನೇ ಸಿಸಿಎಚ್ ಕೋರ್ಟ್ ಆದೇಶ. ಚಿನ್ನದ ಸುಂದರಿಗೆ ಜಾಮೀನಾ, ಜೈಲೂಟ ಫಿಕ್ಸಾ.